ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಶ್ರೀಮತಿ ಪುಟ್ಟಲೋಕ. ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಲೋಟ ನೀರು ಕುಡಿಯೋ ಅಭ್ಯಾಸ ಇದೆ. ಅದು ಆರೋಗ್ಯ ಕೂಡ ಒಳ್ಳೆಯದಲ್ವಾ. ಹಾಗಾಗಿ ಒಂದು ಲೋಟ ಬಿಸಿನೀರು ಕುಡಿದ್ಬಿಟ್ಟು ನೆಕ್ಸ್ಟ್ ಮನೆ ಕೆಲಸ ಏನಿದೆ ಅದನ್ನು ಸ್ಟಾರ್ಟ್ ಮಾಡ್ಕೋತೀನಿ. ನನಗೆ ರಾತ್ರಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಟೆ ಅಭ್ಯಾಸ. ಸೊ ಒಂದೊಂದು ದಿನ ಏನಾಗುತ್ತೆ ಅಂದರೆ, ನಮ್ಮ ಹಸ್ಬೆಂಡ್ ಅವರು ಲೇಟಾಗಿ ಬಂದಾಗ, ಇಲ್ಲಾಂದರೆ ನನ್ನ ಮಗ ತೀಟ್ಲೆ ಮಾಡಿಕೊಂಡು ಆಟ ಆಡೋಕ್ಕೆ ಕರಿತಾ ಇರ್ತಾನೆ. ಅವನ ಕಡೆ ಆಟ ಆಡ್ಕೊಂಡು ಗಮನ ಕೊಡೋ ಟೈಮಲ್ಲಿ ಅಡುಗೆ ಮನೆ ಕ್ಲೀನ್ ಮಾಡೋದಾಗಲಿ, ಪಾತ್ರೆ ತೊಳೆಯೋದಾಗಲಿ ಅದೆಲ್ಲ ಹಂಗೆ ಉಳ್ಕೊಂಬಿಡುತ್ತೆ. ಹಾಗಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಫಸ್ಟು ಮಾಡೋದೇ ಅಡುಗೆ ಮನೆದೊಂದು ಕೆಲಸ ಮುಗೀತಂದ್ರು ಇನ್ನು ಮಿಕ್ಕಿದ್ದೆಲ್ಲ ಕೆಲಸ ಈಸಿಯಾಗಿ ಮಾಡ್ಕೊಬೋದು. ಬೇರೆದಕ್ಕೆಲ್ಲ ಅಷ್ಟೊಂದು ನನಗೆ ಹಿಂಸೆ ಕೊಡೋದಿಲ್ಲ ನನ್ನ ಮಗ. ಅವ್ನು ಕೂಡ ನನಗೆ ಹೆಲ್ಪ್ ಮಾಡ್ತಾ ಇರ್ತಾನೆ. ಅವ್ನದು ಆಟ ಸಾಮಾನೆಲ್ಲ ಏನಾದರೂ ಚೆಲ್ಲಿದ್ರೆ ಎಲ್ಲ ಆಟ ಆಡೋಕ್ಕಂತ ಎತ್ಕೊಂಡಿರ್ತಾನಲ್ವ. ಸೊ ನಾನು ಮನೆ ಕ್ಲೀನ್ ಮಾಡಬೇಕು, ಇಲ್ಲ ಕಸ ಗುಡಿಸ್ಬೇಕು, ಇಲ್ಲಿ ತಿಕ್ಕು ಮಗನೇ ಅಂದಿದ ತಕ್ಷಣ ಅವನೇ ಎತ್ತಿಕ್ತಾನೆ. ಆ ಥರದ್ದೇನು ಇದು ಮಾಡಲ್ಲ. ಬಟ್ ಅವ್ನಿಗೆ ಆಟ ಆಡೋಕ್ಕೆ ಮಕ್ಕಳು ಬೇಕಾಗಿರೋದ್ರಿಂದ ಮಕ್ಳು ಯಾರೂ ಇರೋದಿಲ್ಲ, ಒಬ್ಬಳೇ ಇರ್ತೀನಲ್ವ. ನನ್ನ ತಲೆನೇ ತಿಂತಾ ಇರ್ತಾನೆ. ಅವ್ರ ಅಪ್ಪ ಅವ್ರು ಏನಾದರೂ ಬೇಗ ಬಂದರೆ ಅವ್ರ ಜೊತೆ ಆಟ ಆಡ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ. ಒಂದೊಂದು ಸಲ ಅಂತೂ ಮೇಲ್ಗಡೆ ಪಾಪು ಜೊತೆ ಎಲ್ಲ ಆಟ ಆಡ್ಕೊಂಡು ನಿಂತ್ಕೋತಾನೆ. ಅವಾಗೇನು ಸಮಸ್ಯೆ ಆಗೋದಿಲ್ಲ. ನಾನು ಪಾಡಿಗೆ ನಾನು ಕೆಲಸ ಮಾಡ್ಕೊಬಿಡ್ತೀನಿ. ಇಲ್ಲ ಅಂದರೆ ಸ್ವಲ್ಪ ಅವನ್ನ ನಾನೇ ನೋಡಿಕೊಂಡು ಆಟ ಆಡಿಸ್ಕೊಳ್ಳೋದ್ರಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಆಗ್ತಾನೇ ಇರುತ್ತೆ. ಹಾಗಾಗಿ ಬೇಗ ಅಡುಗೆ ಮನೆ ಕೆಲಸ ಮುಗಿಸ್ಕೊಂಬಿಟ್ರೆ ಇನ್ನು ಅವನು ಎದ್ದಿದ ತಕ್ಷಣ ಅವನಿಗೆ ಸರಿ ಮಾಡಿ, ಸರಿ ತಿನ್ನಿಸಿ, ಮತ್ತು ಅವನಿಗೆ ಸ್ನಾನಕ್ಕೆ ನೀರಿಟ್ಟು ಎಲ್ಲ ಮಾಡೋದು ಅಡುಗೆ ಮನೆಯಿಂದ ಆಗಿರೋದ್ರಿಂದ ಅದು ಫಸ್ಟು ಕ್ಲೀನ್ ಆಗಿಬಿಟ್ರೆ ಮೈಂಡು ಸ್ವಲ್ಪ ಫ್ರೀ ಆಗಿರುತ್ತೆ. ಕೆಲಸನೂ ಮುಗಿತಪ್ಪ ಅನ್ನೋ ಸಮಾಧಾನ ಕೂಡ ಇರುತ್ತೆ. ಹಾಗಾಗಿ ಬೇಗ ಎಲ್ಲ ಕೆಲಸ ಮುಗಿಸ್ಕೊಬಿಡೋಣ ಅಂತೇಳಿ ಸಿಂಕೆಲ್ಲ ತೊಳೆದು, ಆ ಥರ ಸಿಂಕ್ ತೊಳೆಯೋದ್ರಿಂದ ಕೂಡ ನಿಮಗೆ ನೀಟಾಗಿ ಕೂಡ ಕಾಣುತ್ತೆ. ಮತ್ತು ಯಾವುದೇ ರೀತಿ ಜಿರಳೆ ಆಗಲಿ ಹುಳಗಳು ಎಲ್ಲ ಬರ್ತಾನೆ ಇರುತ್ತೆ. ಅದೆಲ್ಲ ಬರೋದೆಲ್ಲ ಸ್ಟಾಪ್ ಆಗುತ್ತೆ. ಹಾಗೆ ರಾತ್ರಿ ಅವನ್ನೆಲ್ಲ ಚೆಲ್ಲಿದ್ನಲ್ಲ ಅದನ್ನೆಲ್ಲ ಎತ್ತಿ ಎಲ್ಲ ಕ್ಲೀನ್ ಮಾಡಿ ಒಂದೊಂದು ಟಬ್ ಇದೆ. ಟಬ್ ಒಳಗಡೆ ಒಂದು ಆಟ ಸಾಮಾನೆಲ್ಲ ಎತ್ತಿಟ್ಬಿಟ್ಟು ಕಸ ಹೊಡ್ಕೊಳ್ಳೋಣ ಅಂತ ಹೊಡ್ಕೊತಾ ಇದ್ದೀನಿ. ಆಗಿದ ತಕ್ಷಣವೇ ನಾನು ಇನ್ನು ಹಿಂದೆನೇ ಮನೆ ಕೂಡ ಒರೆಸ್ಕೊಬಿಡೋಣ. ಮತ್ತು ಅವನು ಎದ್ರೆ ಜಾರು ಬಿಡ್ತಾನೆ. ನೀರೆಲ್ಲ ಹಾಕಿರೋ ಟೈಲ್ಸ್ ನೋಡ್ತಾ ಇರ್ತೀರಲ್ವ, ಗ್ರಾನೈಟ್ ಜಾರುತ್ತೆ. ಸುಮಾರು ಸಲ ನಾನು ಕೂಡ ಬಿದ್ದಿರೋದು ಉಂಟು. ಇದರಲ್ಲಿ ಮನೆ ಒರೆಸ್ಬೇಕಾದ್ರೆ ಜಾರು ಬಿಡುತ್ತೆ, ಗೊತ್ತಾಗಲ್ಲ. ನೀರು ಎಲ್ಲಿದೆ ಅಂತಲೂ ಗೊತ್ತಾಗಲ್ಲ. ಆ ಥರ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೀನಿ, ಕಸ ಹೊಡಿಬೇಕಾದ್ರೆ ಹೆಂಗೋ ಜೊತೇಲಿ ಇರ್ತಾನೆ, ಮನೆ ಒರೆಸ್ಬೇಕಾದ್ರೆ ಜೊತೇಲಿ ಬರ್ತೀನಿ ಅಂತಾನೆ. ಆವಾಗ ಏನಾಗುತ್ತೆ ಅಂದರೆ ಅವನಿಗೆ ಗೊತ್ತಾಗಲ್ಲ. ಅವನಿಗೆ ಹೇಳ್ತಾ ಇರ್ತೀನಿ ಜಾರುತ್ತೆ ಅಂತ. ಆದರೆ ಅವನು ಆ ಥರ ಅಷ್ಟು ಅರ್ಥ ಮಾಡ್ಕೊಳ್ಳಲ್ಲ. ಆಟ ಆಡೋ ಖುಷಿಯಲ್ಲಿ ಅವನೇನು ಮಾಡ್ತಾನೆ, ಓಡ್ತಾ ಇರ್ತಾನೆ. ಸ್ವಲ್ಪ ಜಾರಿ ಬಿದ್ದರೂ ಏಟಾಗೋ ಸ್ಥಿತಿ ಇರುತ್ತೆ. ದಿನಕ್ಕೆ ಒಂದು ಸಲನಾದರೂ ಅವನು ಬಿದ್ದೇ ಬೀಳ್ತಾನೆ, ಇಲ್ಲ ಏಟು ಮಾಡ್ಕೋತಾನೆ ಇರ್ತಾನೆ. ಹೇಳಿ ಹೇಳಿ ನಾವು ಸಾಕಾಗಿಬಿಡುತ್ತೆ ಅವನಿಗೆ, ಓಡಬೇಡ ಮಾಡಬೇಡ ಅಂತ. ಹಾಗಾಗಿ ಅವ್ನಿಗೇನು ಮಲ್ಕೊಬೇಕಾದ್ರೇ ನಾನು ಮನೆ ಒರೆಸ್ಕೊಂಬಿಟ್ಟಿರ್ತೀನಿ. ಮತ್ತು ಮನೆ ಒರೆಸೋ ಎಲ್ಲ ಇದು ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಸ್ವಲ್ಪ ಎದ್ದಿರೋ ಥರ ಸೌಂಡ್ ಆಯಿತು. ಅವನ್ನ ಮತ್ತೆ ಮಲಗಿಸ್ಬಿಟ್ಟು ಬಂದು ಬೇಗ ಮನೆ ಒರೆಸ್ಕೊಬಿಡೋಣ, ಮತ್ತೆ ಎದ್ದರೆ ನಾನು ಬರ್ತೀನಿ ಅಂತ ಹೇಳ್ತಾನೆ. ನಾನು ಕೂಡ ಮನೆ ಒರೆಸ್ತೀನಿ ಅಂದ್ಬಿಟ್ಟು ನನ್ನ ಹತ್ರ ಮಾಪ್ಗಳೆಲ್ಲ ಎತ್ಕೊಂಡ್ಬಿಡ್ತಾನೆ. ಅವನು ಒರೆಸ್ತೀನಿ ಅಂದ್ಬಿಟ್ಟು ಒರೆಸ್ಕೊಂಡು ಎಲ್ಲ ಮಾಡ್ಕೊಂಡು ಮಾಡೋ ಅಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ. ಅಂದರೆ 1 ಅವರ್ ಆಗೋ ಕೆಲಸನ 2 ಅವರ್ಸ್ ಮಾಡಿರ್ತೀನಿ. ಅವನ ಜೊತೆಯಲ್ಲಿ ಇಟ್ಕೊಂಡು ಅವನಿಗೂ ಕೊಟ್ಟು ನೀನು ಮಾಡು ನಾನು ಮಾಡ್ತೀನಿ ಅಂತ ಹೇಳಿ ಸಮಾಧಾನ ಮಾಡ್ಕೊಂಡು ಅಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಅವ್ನು ಮನ್ಗಿರೋದ್ರಿಂದ ನನಗೆ ಟೈಮ್ ಸೇವ್ ಆಗಿಬಿಡುತ್ತೆ ಕೆಲಸ ಅಂದ್ಬಿಟ್ಟು ಮನೆ ಕೂಡ ಒರೆಸಿದ್ದಾಯಿತು. ಈಚೆ ಬಂದು ನೋಡ್ತೀನಿ, ಇನ್ನೊಂದು ಸ್ವಲ್ಪ ಕೆಲಸ ಆ್ಯಡ್ ಆಗಿಬಿಟ್ಟಿತ್ತು. ಅದೇನೆಂದರೆ ರಂಗೋಲಿ ಹಾಕಬೇಕಿತ್ತು. ಸೊ ಸಾಮಾನ್ಯವಾಗಿ ರಂಗೋಲಿ ಹಾಕೋಕ್ಕೆ ಓನರ್ ಬೇರೆಯವ್ರಿಗೆ ವಹಿಸ್ಬಿಟ್ಟಿದ್ದಾರೆ. ನಾವೇನು ಹಾಕೋ ಅವಶ್ಯಕತೆ ಇರಲ್ಲ. ಇಲ್ಲ ಅವ್ರೇನಾದರೂ ಬಂದಿರದೇ ಇರೋ ದಿನ ಮಾತ್ರ ಓನರೇ ಹಾಕಿರ್ತಾರೆ. ಅವರು ಕೂಡ ಇರಲಿಲ್ಲ, ಇವಾಗೆಲ್ಲ ಔಟ್ಸೈಡ್ ಹೋಗಿದ್ದಾರೆ ಅನಿಸುತ್ತೆ. ಸೊ ಹಾಗಾಗಿ ನಾನೇ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಒಳಗೆ ಬಂದೆ. ಫೈನಲ್ ಆಗಿ ಕ್ಲೀನಾಗಿರೋ ಮನೆ ನೋಡೋಕ್ಕಂತೂ ತುಂಬ ಖುಷಿ ಆಗ್ತಾಯಿತ್ತು. ಬಟ್ ಆ ಖುಷಿ ಸುಮಾರು ಹೊತ್ತು ಇರೋದಿಲ್ಲ. ನನ್ನ ಮಗ ಎದ್ದಿದ ತಕ್ಷಣ ಅಡುಗೆ ಮನೇಲಿರೋ ಪಾತ್ರೆ, ಬೆಡ್ಶೀಟ್ಸು ಎಲ್ಲ ತೊಗೊಬಂದು ಹಾಲಲ್ಲಿ ಹಾಕ್ಬಿಟ್ಟು ಆಟ ಆಡ್ತಾ ಇರ್ತಾನೆ. ಎಲ್ಲ ಕೆಲಸ ಮುಗಿಸಿದ್ದಾಯಿತು. ಸಣ್ಣದಾಗಿ ಒಂದು ಡಿಟಾಕ್ಸ್ ಡ್ರಿಂಕ್ಸ್ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಇದಕ್ಕೆ 1 ಲೋಟ ನೀರು ಮತ್ತು ಡಿಟಾಕ್ಸ್ ಪೌಡರ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾನು ಮನೇಲೇ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಮೆಂತ್ಯ, ಜೀರಿಗೆ, ಓಂಕಾಳು ಮತ್ತು ದಾಲ್ಚಿನ್ನಿ ಎಲ್ಲ ಹಾಕಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಸುಮಾರು ಇದೊಂದು ನನಗೆ 15 ದಿನ ಬರುತ್ತೆ. ಇದು ಹುರಿದಿರೋದ್ರಿಂದ ಜಾಸ್ತಿ ಕುದಿಸೋ ಅವಶ್ಯಕತೆ ಇರೋದಿಲ್ಲ. 2 ಕುದಿ ಬಂದಿದ ತಕ್ಷಣ ಆಫ್ ಮಾಡಿ ನೀವು ಅದನ್ನು ಸೋಸಿಬಿಟ್ಟು ಬಿಸಿ ಬಿಸಿ ಇದ್ದಾಗಲೇ ಟೀ ಕುಡಿಯೋ ಥರ ಇಲ್ಲ ಕಾಫಿ ಕುಡಿಯೋ ಥರ ಕುಡಿದ್ರೆ ಆಯಿತು. ಸೊ
ಎಲ್ಲ ಕೆಲಸ ಮುಗೀತು ಅನ್ನೋದಕ್ಕಿಂತ ನಿಜವಾದ ಕೆಲಸ ಸ್ಟಾರ್ಟ್ ಆಗೋದೇ ನನ್ನ ಮಗ ಎದ್ದ ಮೇಲೆ. ಅವನು ತಲೆ ಹರಟೆ ಮಾಡ್ತಾ ಇರ್ತಾನೆ, ತಲೆ ತಿಂತಾ ಇರ್ತಾನೆ, ಮಾತಾಡ್ತಾನೆ ಇರ್ತಾನೆ, ಒಂದು ಕಡೆ ಅಂತೂ ಕೂತ್ಕೊಳ್ಳೋದೇ ಇಲ್ಲ. ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಟೇಕ್ ಕೇರ್, ಬಾಯ್.